ಯಾವುದೇ ಪ್ರದೇಶದ ಸಂಸ್ಕೃತಿಯು ಆ ಪ್ರದೇಶದ ಭೌಗೋಳಿಕ ಅಂಶಗಳಿಂದ ನಿರ್ಧರಿಸಲ್ಪಡುತ್ತೆ. ಇದರರ್ಥ ಆ ಪ್ರದೇಶದ ಹವಾಮಾನ, ಭೂರಚನೆ, ನೈಸರ್ಗಿಕ ಸಂಪನ್ಮೂಲಗಳು, ಭೂಮಿಯ ಮೇಲಿನ ಭೂಪ್ರದೇಶದ ಸ್ಥಳ ಇವೆಲ್ಲವೂ ಕೂಡ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತವೆ. ಆ ಪ್ರದೇಶದ ಜನರು ಧರಿಸುವ ಬಟ್ಟೆ, ಸೇವಿಸುವ ಆಹಾರ, ಆಚರಿಸುವ ಹಬ್ಬ ಹರಿದಿನಗಳು, ಪರಂಪರಾಗತವಾಗಿ ನಡೆದು ಬಂದಂತಹ ಆಚರಣೆಗಳು, ನಂಬಿಕೆಗಳು, ಕಲೆಗಳಾದಂತಹ ಹಾಡು, ನೃತ್ಯ, ಚಿತ್ರ ಬಿಡಿಸೋದು, ಶಿಲ್ಪಕಲೆ ಇವೆಲ್ಲವೂ ಕೂಡ ಸಂಸ್ಕೃತಿಯ ಭಾಗಗಳಾಗಿದ್ದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಿಭಿನ್ನವಾಗಿರ್ತವೆ. ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ನಮ್ಮ ದೇಶದ ಭೂರಚನೆಗೆ ಅನುಗುಣವಾಗಿ ಅಲ್ಲಲ್ಲೇ ಬೇರೆ ಸಂಸ್ಕೃತಿಗಳು ಹುಟ್ಕೊಂಡಿರೋದನ್ನು ನಾವು ಕಾಣಬಹುದು. ಭಾರತದಲ್ಲಿ ವರ್ಷದ 12 ತಿಂಗಳನ್ನು 6 ಋತುಗಳಾಗಿ ಹಾಗೂ 3 ಕಾಲಗಳಾಗಿ ವಿಂಗಡಿಸಿದ್ದಾರೆ. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ 3 ಕಾಲಗಳಾದರೆ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರಗಳು ಋತುಗಳು. ಹಾಗೆಯೇ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ ಮತ್ತು ಫಾಲ್ಗುಣ ಮಾಸಗಳು. ನಮ್ಮ ಸಂಸ್ಕೃತಿಯಲ್ಲಿ ಋತುಗಳಿಗೆ ಅನುಸಾರವಾಗಿ ಕಾಲಗಳಿಗೆ ತಕ್ಕಂತೆ ಆಚರಣೆಗಳನ್ನು, ಹಬ್ಬ ಹರಿದಿನಗಳನ್ನು ಪಾಲಿಸಿಕೊಂಡು ಬಂದಿದ್ದೀವಿ. ಪ್ರತಿಯೊಂದು ತಿಂಗಳಲ್ಲೂ ಕೂಡ ಒಂದು ವೈಶಿಷ್ಟ್ಯವನ್ನು ಗುರುತಿಸಿ ನಿಸರ್ಗದೊಂದಿಗೆ ಬೆರೆತು ಬದುಕುವ ವಿಶಿಷ್ಟ ಸಂಸ್ಕೃತಿ ನಮ್ಮದು.